तो है untuk ikut pada tenora. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವಾರ ಬಂದುಬಿಟ್ಟು ಶುಕ್ರವಾರ. ಹಾಗೆ ತಲೆಗೆ ಸ್ನಾನ ಮಾಡಿಬಿಟ್ಟು ತುಳಸಿಗೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿ ಇವಾಗ ಕಿಚನಿಗೆ ಬಂದಿದ್ದೀನಿ. ಇವತ್ತು ಕಿಚನ್ ಕೆಲಸ ಏನಿದೆ ನೋಡಿ ಸ್ವಲ್ಪ ತಡವಾಗಿ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ನನ್ನ ಹಸ್ಬೆಂಡ್ ಇವತ್ತು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಅವರು ಸ್ವಲ್ಪ ಲೇಟಾಗಿ ಹೋಗ್ತಾರೆ. ಯೂಶ್ವಲಿ ಅವರು 8:30ಗೆ ಇಲ್ಲಿಂದ ಹೊರಟು ಹೋಗ್ತಾರೆ. ಸೊ ಇವಾಗ ಗಂಟೆ ಮೇ ಬಿ 9 ಗಂಟೆ ಆಗಿರಬಹುದು ಏನು ಅಂತ ನನಗೆ ಅನಿಸ್ತಾ ಇದೆ. ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಆಲೂ ಪರಾಟ. ನಿಶಾಳಿಗೆ ಆಲೂ ಪರಾಟ ತುಂಬ ಇಷ್ಟ. ಹಾಗೆ ತುಂಬ ದಿವಸನೇ ಆಯಿತು ಆಲೂ ಪರಾಟ ಮಾಡಿದೆ. ನಿನ್ನೆ ಹೇಳಿದ್ಲು ಆಲೂ ಪರಾಟ ಮಾಡಿ ಅಂತ. ಹಾಗೆ ಇವಾಗ ಆಲೂ ಪರಾಟ ಮಾಡ್ತಾ ಇದ್ದೀನಿ. ಏನಾದರೂ ಅವಳದು ಫೇವ್ರೆಟ್ ತಿಂಡಿ ಏನಾದರೂ ಮಾಡಿದರೆ ನನಗೆ ಹೆಚ್ಚು ಕೆಲಸ ಮಾಡೋದಕ್ಕೆ ಸಿಗೋದಿಲ್ಲ. ಅವಳೇ ಬರ್ತಾಳೆ ಹೆಲ್ಪ್ ಮಾಡೋದಕ್ಕೆ. ಹೆಚ್ಚಾಗಿ ಮಕ್ಕಳು ಇದೇ ಥರ ಇರ್ತಾರೆ. ನೀವು ನೋಟಿಸ್ ಮಾಡಿದರೆ ಅವರ ಫೇವ್ರೆಟ್ ತಿಂಡಿ ಏನಾದರೂ ನೀವು ಮಾಡ್ತೀರಾ ಅಂತ ಅಂದರೆ ಅವರಾಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ನಾವು ಹೆಲ್ಪ್ ಮಾಡಬೇಕು ಅಂತಲೇ ಇಲ್ಲ. ಇವತ್ತು ನಾನು ಇದು ಪ್ರಿಪೇರ್ ಮಾಡುವಾಗಲೇ ಅವಳು ಎದ್ಬಿಟ್ಲು. ಸೊ ಹಾಗಾಗಿ ನನಗೆ ಹೆಲ್ಪ್ ಆಯಿತು, ತುಂಬಾ ಹೆಲ್ಪ್ ಆಯಿತು. ಇವಾಗ ನಾನು ಇದಕ್ಕೆ ಆಲೂ ಪರಾಟ ಏನಿದೆ ನೋಡಿ, ಅದು ಒಳಗೆ ಸ್ಟಫ್ ಮಾಡ್ತಾರೆ ಅಲ್ವಾ ಆಲೂಗೆಡ್ಡೆದು, ಅದಕ್ಕೆ ಇವಾಗ ನಾನಿಲ್ಲಿ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ನಿಶಾಳಿಗೆ ಆಲೂ ಪರಾಟದಲ್ಲಿ ಈರುಳ್ಳಿ ಇರಬಹುದು, ಇಲ್ಲ ಅಂದರೆ ಮೆಣಸು ಇರ್ಬೋದು, ಅದು ಇಷ್ಟ ಆಗೋದಿಲ್ಲ ಅವಳಿಗೆ. ಸೊ ಹಾಗಾಗಿ ಅವಳ ಅನುಗುಣ ಪ್ರಕಾರವಾಗಿ ಆಲೂ ಪರಾಟ ಇವತ್ತು ಮಾಡ್ತಾಯಿದ್ದೀನಿ ನೋಡಿ. ಹಲೋ ಎವ್ರಿವಾನ್, ಮುಂದೆ ಬಂದುಬಿಟ್ಟು ನಾನು ಗುಡ್ ಮಾರ್ನಿಂಗ್ ಅಂತ ಹೇಳಲೇ ಇಲ್ಲ ನಿಮಗೆ. ಗುಡ್ ಮಾರ್ನಿಂಗ್ ಅಂತ 11 ಗಂಟೆಗೆ ಎಷ್ಟು 11:20 ಬಂತು ಅಂತ ಅನಿಸುತ್ತೆ. 11:15 ಆಗ್ತಾಯಿದೆ. ಸೊ ಇವಾಗ ಇನ್ನೂ ರೆಡಿ ಆಗಬೇಕಷ್ಟೇ. ನಾವು ಗೃಹ ಪ್ರವೇಶ ಇದೆ ಅಂತ ಹೇಳಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಗ್ತಾಯಿದ್ದೀವಿ. ನಾನು ಬೆಳಿಗ್ಗೆ ಒಂದು ಸಲ ಸ್ನಾನ ಮಾಡಿ ಆಗಿದೆ. ಇವಾಗ ಹೋಗೋಕ್ಕಿಂತ ಮುಂಚೆ ಕೂಡ ಒಂದು ಸಲ ಸ್ನಾನ ಮಾಡ್ಕೊಳ್ತೀನಿ ಅಂತ. ಬಿಕಾಸ್ ಸೆಕೆಯಲ್ಲಿ ತಡೆಯೋಕ್ಕಾಗಲ್ಲ, ಅಷ್ಟೊಂದು ಸೆಕೆ ಆಗ್ತಾಯಿದೆ. ಗೊತ್ತಿಲ್ಲ ಹೇಗೆ ಆಗುತ್ತೆ ಅಂತ, ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತ. ಇವತ್ತು ಫ್ರೈಡೇ ಬೇರೆ. ಐ ಡೋಂಟ್ ನೋ ಈ ವ್ಲಾಗ್ ಒಂದು ನಾಳೆ ಹಾಕ್ತೀನಿ, ನೋಡೋಣ ಹೇಗಾಗುತ್ತೆ ಅಂತ. ಸೊ ಬನ್ನಿ, ಇವಾಗ ನಿಶಾ ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ. ಅವಳು ಬಂದ ನಂತರ ನಾನು ಮಾಡಬೇಕು ಅಂತ ಇದ್ದೀನಿ. ಓಕೆ ಫ್ರೆಂಡ್ಸ್, ರೆಡಿ ಆದ್ವಿ. ಇನ್ನು ಹೋಗೋದೊಂದೇ ಬಾಕಿ ಇದೆ. ಗೃಹ ಪ್ರವೇಶ ಯಾರ್ದು ಅಂತಂದರೆ ನನ್ನ ಹಸ್ಬೆಂಡ್ ಇದ್ದಾರೆ ನೋಡಿ, ಅವ್ರದ್ದು ದಣಿಗಳದ್ದು. ಹಾಗೆ ಮೊನ್ನೆ ಎಲ್ಲ ಕರೆದಿದ್ದಾರೆ ಬರಬೇಕು ಅಂತ. ಹಾಗೆ ಇವಾಗ ಹೋಗ್ತಾ ಇದ್ದೀವಿ. ನಂದು ರೆಡಿ ಎಲ್ಲ ಆಯಿತು. ನಿಶಾ ಕೂಡ ರೆಡಿ ಆಗಿದ್ದಾಳೆ. ಸೊ ಬನ್ನಿ ಹೋಗೋಣ. ನಿಶಾ ಕೂಡ ರೆಡಿಯಾಗಿದ್ದಾಳೆ. ರೆಡಿಯಾಗಿದ್ದಾರೆ ಇವರು. ವಾಪಸ್ ಒಳಗೆ ಹೋಗಬೇಕಾಗಿ ಬಂತು. ಏನಕ್ಕೆ ಅಂತಂದರೆ ನನ್ನದೊಂದು ಬಟ್ಟೆ ಇದೆ, ಅದನ್ನ ಸ್ಟಿಚ್ ಮಾಡಲಿಕ್ಕೆ ಕೊಡಲಿಕ್ಕಿದೆ. ಹಾಗೆ ಅಲ್ಲಿ ಒಳಗಿಟ್ಟಿದ್ದಾರೆ ಅವರು. ಸೊ ಅದು ಬೇಡನಾ, ಅದು ಎಂತಕ್ಕೆ. ಸೊ ಇವಾಗ ನಾವು ಹೊರಟ್ವಿ. ಇವರು ಒಂದು ಸಲ ಹೋಗಿ ಬಂದರು, ಮತ್ತು ಹೇಳಿದರು ಮೊದಲೇ ಹೋಗಬೇಕಾದ್ರೆ ಜೊತೆಗೆ ಹೋಗೋಣ ಅಂತ. ಅದಕ್ಕೆ ನಾನಂದೆ ಜೊತೆಗೆ ಹೋದರೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಬಿಟ್ಟು ಮತ್ತೆ ಹೋಗೋಣ ಅಂತ. ಅದಕ್ಕೆ ಅವರಂದರು ಇಲ್ಲ, ನಾನು ಮೊದಲು ಒಮ್ಮೆ ಹೋಗಿ ಬರ್ತೀನಿ, ನಾನು ಬರಬೇಕಾದ್ರೆ ನೀವು ರೆಡಿಯಾಗಿ ನಿಂತೀರಿ ಅಂತ ಹೇಳಿದರು. ಸೊ ಅವ್ರು ಬರಬೇಕಾದ್ರೆ ನಾವು ರೆಡಿಯಾಗಿ ನಿಂತಿದ್ವಿ. ಸೊ ಇವಾಗ ರೀಚ್ ಆದ್ವಿ ಗೃಹ ಪ್ರವೇಶದ ಮನೆಗೆ. ಮನೆ ಅಂತೂ ತುಂಬ ಸಖತ್ತಾಗಿದೆ, ಚೆನ್ನಾಗಿದೆ. ಬಟ್ ಇಲ್ಲಿ ನಾನು ಅಷ್ಟೊಂದು ಶೂಟ್ ಮಾಡಿಲ್ಲ, ಬಿಕಾಸ್ ಅವ್ರದ್ದು ಕೂಡ ಕೆಲವೊಂದು ಪ್ರೈವೇಸಿ ಅಂತ ಇರುತ್ತೆ ಅಲ್ವಾ. ಹಾಗೆ ಮನೆ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲನೂ ಕೂಡ ಲೈಟ್ಸ್ ಇರಬಹುದು, ತುಂಬ ಎಲ್ಲೂ ಕೂಡ ವೇಸ್ಟೇಜ್ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಹಾಗೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲವನ್ನ ಶೇರ್ ಮಾಡೋದು ಅಷ್ಟೊಂದು ಸರಿ ಅಲ್ಲ ಅಂತ ನನಗನ್ಸುತ್ತೆ. ಸೊ ಎಷ್ಟು ನನಗೆ ಶೇರ್ ಮಾಡೋಕ್ಕಾಗತ್ತೆ ಇಲ್ಲಿ ನೋಡಿ ಅಷ್ಟೇ ಮಾಡಿದ್ದೀನಿ. ಬಿಕಾಸ್ ಬೇರೆಯವರ ಒಂದು ಲೈಕ್ ಪ್ರೈವೇಸಿ ಏನಿರುತ್ತೆ ನೋಡಿ, ಅದಕ್ಕೂ ನಾವು ಕೂಡ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅಷ್ಟೊಂದು ಶೇರ್ ಮಾಡಿಲ್ಲ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ನಿಶಾಳಿಗಂತೂ ಮನೆ ತುಂಬ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಕೂಡ ನಾವು ಸಿಗೋಣ. ಓಕೆ ಫ್ರೆಂಡ್ಸ್, ಹೋಗಿ ಬಂದಾಯಿತು. ಇಲ್ಲಿ ನೋಡಬೇಕಾದ್ರೆ ಕರೆಂಟ್ ಇಲ್ಲ ಇವಾಗ. ಐ ಡೋಂಟ್ ನೋ ಇವಾಗ ನಾನು ಈಗ ಕರೆಂಟ್ ತೆಗೆದಿದ್ದು ಅಂತ ಗೊತ್ತಿಲ್ಲ. ಕಿಟಕಿ ಬಾಗಿಲು ಒಮ್ಮೆ ತೆರೆಯೋಣ, ಗಾಳಿ ಸ್ವಲ್ಪ ಬರಲಿ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಹಾಗೆ ಸಂಜೆ ದುರ್ಗಾ ಪೂಜೆ ಇದೆ ಅಂತ ಹೇಳಿದ್ದಾರೆ. ಇವರು ಒಂದು ವೇಳೆ ಮೊದಲೇ ಹೇಳ್ತಾ ಇದ್ದರೆ ಏನು ಅಂತಂದರೆ ದುರ್ಗಾ ಪೂಜೆ ಇದೆ ಅಂತ ಮೊದಲೇ ಇವರು ಹೇಳ್ತಾ ಇದ್ದರೆ ನಾನು ನಿಜವಾಗ್ಲೂ ದುರ್ಗಾ ಪೂಜೆಗೆ ಹೋಗ್ತಾ ಇದ್ವಿ. ಬಟ್ ಇವ್ರಿಗೆ ಕೂಡ ಗೊತ್ತಿರಲಿಲ್ಲ ದುರ್ಗಾ ಪೂಜೆ ಇದೆ ಅಂತ. ಮತ್ತು ಅವ್ರು ಹೇಳಿದ್ರಂತೆ ಬನ್ನಿ ಸಂಜೆ ಅಂತ. ಇನ್ನು ವಾಪಸ್ ನಾನು ಸಂಜೆ ಹೋಗೋದಿಲ್ಲ. ಇವತ್ತು ಶುಕ್ರವಾರ, ನಾನು ಕೂಡ ಮನೆಗೆ ಪೂಜೆ ಮಾಡ್ತೇನಲ್ವ. ಸೊ ನನಗೆ ಅದೇ ಸ್ವಲ್ಪ ಬೇಜಾರಾಯಿತು. ಏನು ಅಂತಂದರೆ ದುರ್ಗಾ ಪೂಜೆ ಇದೆ ಅಲ್ವಾ ಅಂತ, ನೋಡಿದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ. ಸೊ ಎನಿವೇಸ್ ನೋಡೋಣ ಏನಾಗುತ್ತೆ ಅಂತ. ಇವಾಗ ಇಲ್ಲಿ ನಾನು ಎಲ್ಲ ಬಟ್ಟೆಗಳಿಗೆ ಐರನ್ ಮಾಡ್ತಾ ಇದ್ದೀನಿ. ಅಂತಂದರೆ ಯಾವುದೆಲ್ಲ ಬಟ್ಟೆನ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ, ಅದಕ್ಕೆಲ್ಲ ಇವಾಗ ಐರನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಓಕೆ ಫ್ರೆಂಡ್ಸ್, ನೋಡಿ ಮದುವೆಗೆಲ್ಲ ಪ್ರಿಪೇರ್ ಆಗ್ತಾ ಉಂಟು ಇಲ್ಲಿ. ಸೊ ಎಲ್ಲ ಪಾಲಿಥೀನ್ ಬ್ಯಾಗ್ಗಳನ್ನೆಲ್ಲ, ಪ್ಲಾಸ್ಟಿಕ್ ಬ್ಯಾಗ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಒಂದರಲ್ಲಿ ನಂದು, ನಿಶಳ್ದು ಅದೆಲ್ಲ ಇಟ್ಕೊಂಡಿದ್ದೀನಿ ಇದರಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ಮೇಕಪ್ ಪೌಚ್ ಇದೆ. ನಾನು ಅಂದ್ಕೊಳ್ಳೋದು ಇದು ಎಲ್ಲ ತೊಗೊಂಡು ಹೋಗೋದು ಬೇಡ ಅಂತ. ಸೊ ಎಷ್ಟು ಬೇಕಾ ಅಷ್ಟೇ ತೊಗೊಂಡು ಹೋಗ್ತೀನಿ ಅಂತ. ಏನಕ್ಕೆ ಅಂತಂದರೆ ಮತ್ತೆ ಅದನ್ನ ವಾಪಸ್ ತರೋದು, ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಯೋಚನೆ ಮಾಡೋದು ಇದರಿಂದಲೇ ಎಲ್ಲ ಸೆಟ್ ಮಾಡಿಕೊಂಡು ತೊಗೊಂಡು ಹೋಗಬೇಕು ಅಂತ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಇದರಲ್ಲೆಲ್ಲ ಬಟ್ಟೆ ಅದೆಲ್ಲ ಇದರಲ್ಲಿ ನಾನು ಅಂತಂದರೆ ಆವಾಗಕ್ಕೆ ಯಾವ್ಯಾವ ಫಂಕ್ಷನ್ಗೆ ಯಾವ್ದು ಹಾಕಬೇಕು ಅನ್ನೋದು ಇದರಲ್ಲಿ ಇಟ್ಟಿದ್ದೀನಿ. ಫಂಕ್ಷನ್ ಇರೋದು ಎರಡೇ, ಒಂದು ಮದುವೆ ಮತ್ತೊಂದು ಮತ್ತೊಂದು ಮೆಹಂದಿ. ಸೊ ಅದಕ್ಕೆಲ್ಲ ಬಟ್ಟೆಗಳನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಐ ರಿಯಲಿ ಡೋಂಟ್ ನೋ ಈ ವ್ಲಾಗ್ ಕೂಡ ಯಾವಾಗ ಬರುತ್ತೆ ಅಂತ. ಇದರಲ್ಲಿ ಗೃಹ ಪ್ರವೇಶದ್ದು ಕೂಡ ವ್ಲಾಗ್ ಇದೆ ನೋಡಿ. ಇದೆಲ್ಲ ಇವಾಗ ಇದರಿಂದ ನನಗೆ ಸೆಲೆಕ್ಟ್ ಮಾಡಬೇಕು ಯಾವುದು ತೊಗೊಂಡು ಹೋಗೋದು, ಯಾವ್ದು ತೊಗೊಂಡು ಹೋಗೋದಿಲ್ಲ ಅಂತ. ವಾಪಸ್ ನಿಶಳ್ದು ಕೂಡ ಇದೆ, ಅವಳದು ಕೂಡ ಇಟ್ಟು ಹೋಗಬೇಕು ಅಂತ ಇದ್ದೀನಿ. ಸೊ ಬನ್ನಿ ಇವಾಗ ರೆಡಿ ಮಾಡೋಣ.